ಎಸ್ ಸರ್ ನಿಮ್ದು ಅಯ್ಯೋ ಇನ್ನು ಏನು ಉಳಿಸಿದಿರ ಹೇಳಿ ಈಗ ಸರ್ ನೀವು ಸುಮ್ನೆ ಬೈಯೋದು ಚೀರೋದಲ್ಲ ನಿಮ್ಮ ಪ್ರಶ್ನೆ ಅಲ್ಲ ಏನ್ ಬಯಸ್ತೀರಿ ನಾನು 48 ಗಂಟೆ ಇದೆ ಸುಮಾರು 48 ದಿವಸಗಳು ತಗೊಂಡ್ರಿ ಎಷ್ಟು ರಾಜಕಾರಣಿಗಳನ್ನ ನೀವು ರೈಡ್ ಮಾಡಿದ್ರಿ ಎಷ್ಟು ರಾಜಕಾರಣಿಗಳನ್ನ ಹಿಡಿದಾಕಿ ಅವರು ದುಡ್ಡು ತಗೊಂಡ್ರಿ ಜನರ ಮೇಲೆ ವಿಶ್ವಾಸ ಬರ್ಬೇಕು ತಾನೆ ನೀವು ಐಟಿಗಳನ್ನು ಅಧಿಕಾರಿಗಳ ಮೇಲೆ ಐಟಿ ಕಂಪನಿ ಐಟಿ ಅವರು ಇನ್ಕಮ್ ಟ್ಯಾಕ್ಸ್ ಅವರು ನಿಮ್ಮ ಹತ್ರ 2.5 ವರ್ಷಗಳಿಂದ ನಿಮ್ಮೊಟ್ಟಿಗೆ ಇರ್ಲಿಲ್ವಾ ಇವತ್ತು ನೀವು ಎಷ್ಟು ರಾಜಕಾರಣಿಗಳನ್ನ ಹಿಡಿದಾಕಿದ್ರಿ ಎಷ್ಟು ಪೊಲಿಟಿಕಲ್ ಪಾರ್ಟೀಸ್ ಲೀಡರ್ಗಳ ಮೇಲೆ ಹೋದ್ರಿ ಎಷ್ಟು ಮಂತ್ರಿಗಳ ಮೇಲೆ ಹೋದ್ರಿ ಏನು ಮಾಡಿದೆ ಆ ಸರ್ಕಾರ ಬಿದ್ದೋಗ್ಬಿಡುತ್ತೆ ಎಷ್ಟು ಕಪ್ಪು ಹಣವನ್ನ ನೀವು ವಸೂಲು ಮಾಡಿದಿರಿ ಅದು ಹೇಳಿ ನೀವು ಬರೇ ಪಾಪದವರು ದುಡ್ಡನ್ನು ಬ್ಯಾಂಕ್ ನಲ್ಲಿ ಇಟ್ಟು ನೀವು ದುಡ್ಡು ವಿಡ್ರಾ ಮಾಡದೆ ಏನೂ ಕೆಲಸ ಮಾಡಬೇಡಿ ಅಂತ ಹೇಳಿ ಅವರನ್ನ ಕಷ್ಟದಲ್ಲಿ ಸಿಲುಕಿಸಿರಲ್ಲ ಜನ ನಿಮ್ಮ ಮುಂದೆ ದಂಗೆ ಹೇಳ್ತಾರೆ ದಂಗೆ ಹೇಳ್ತಾರೆ ಭೂಕಂಪಗಳೆಲ್ಲ ಆಗೋಯ್ತು ಅಲ್ಲಿ ಭೂಕಂಪ ಈಗ ಅದನ್ನೆಲ್ಲ ಹೇಳ್ತಾರೆ ಈಗ ಮುಂದೆ ಮಾತಾಡುವಾಗ ಯಾವ ಭೂಕಂಪ ರಾಹುಲ್ ಗಾಂಧಿ ಅವ್ರ ಭೂಕಂಪನ ರಾಹುಲ್ ಗಾಂಧಿ ಭೂಕಂಪ ಸುನಾಮಿ ಎಲ್ಲ ಕಳೀತು ಅವ್ರು ಕರ್ಕೊಂಡು ಹೊರಟಿದ್ದಂತ ಪಾರ್ಟಿಗಳು ಮೊನ್ನೆ ಏನು ಉತ್ತರ ಕೊಟ್ಟಿದ್ದಾರೆ ನಿನ್ನೆ ಅಂತಕ್ಕಂಥದ್ದು ಗೊತ್ತಾಗಿದೆ ಅಂದ್ರೆ ಪೊಲಿಟಿಕಲ್ ಇವರ ಜೊತೆಯಲ್ಲಿರ್ತಕ್ಕಂಥ ಯಾವ ತರ ನೋಡಿದ್ದಾರೆ ರವಿ ಸರ್ ಅಲ್ಲ ನೀವ್ ಹೇಳಿದ್ದು ಕೇಳ್ತಿದ್ದೀನಿ ಕಾಂಗ್ರೆಸ್ಗೆ ಅಷ್ಟು ಉಳ್ಕೊಂಡಿದ್ಯಾ ಪವರು ಉಳಿದಿರುವಂತ ಎಲ್ಲಾ ಪಕ್ಷಗಳನ್ನ ಒಟ್ಟುಗೂಡಿಸಿ ತಾನು ಅದರ ಕ್ಯಾಪ್ಟನ್ ಅನ್ನೋ ರೀತಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ನೋಡಿ ನನ್ನ ಯೂನಿಟಿ ಅಂತ ತೋರ್ಸೋ ಲೆವೆಲ್ಗೆ ಅವ್ರು ಇದಾರಾ ಇಲ್ಲ ಎಲ್ಲ ಇಂದಿರಾ ಗಾಂಧಿ ಜೊತೆಲೇ ಹೋಯ್ತಲ್ಲ ಕಾಂಗ್ರೆಸ್ಸಿನ ಇತಿಹಾಸ ಹೇಳಿದ್ದಕ್ಕೊಂದು ಉತ್ತರ ಕೊಡಬೇಕಾಗಿದೆ ಎಷ್ಟು ಐಟಿ ರೇಡ್ ಆಗಿದೆ ಅಂತೇಳಿ ಕಳೆದ ವರ್ಷ ಇವತ್ತು ಚೀಫ್ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಮಾತಾಡ್ತಾ ಇದ್ದಂಥದ್ದನ್ನು ನಾನು ಕೇಳಿಸ್ಕೊಂಡಿರ್ತಕ್ಕಂಥದ್ದನ್ನು ಹೇಳೋದು ಸುಮಾರು 3,500 ಕೋಟಿಯಷ್ಟು 800 ಚಿಲ್ಲರೆ ಕೋಟಿ ಅಷ್ಟನ್ನು ಈಗಾಗಲೇ ನಾವು ಇತ್ತೀಚಿನ ಇದರೊಳಗೆ ರೈಡ್ ಮಾಡಿದ್ದೀವಿ ಸುಮಾರು 116 ಕೋಟಿ ಕ್ಯಾಶನ್ನು ಹಿಡಿದಿದ್ದೀವಿ ಕಳೆದ ವರ್ಷ ಇದು 27 ಕೋಟಿ ಇತ್ತು ಒಂದ್ ನಿಮಿಷ ಆದರೆ ಒಂದ್ ನಿಮಿಷ ಈಗ ಒಂದ್ ನಿಮಿಷ ಅದಕ್ಕೆ ನಾವು ಹೇಳ್ತಕ್ಕಂಥದ್ದು ಇನ್ನು ಟೈಮ್ ಇದೆ ಡಿಕ್ಲೇರ್ ಮಾಡ್ಕೊಳ್ಳೋ ಟೈಮ್ ಇದೆ ಅಲ್ಲ ಒಂದ್ ನಿಮಿಷ ಇದು ಮುಗಿಸ್ಬಿಡ್ತೀವಿ ಡಿಕ್ಲೇರ್ ಮಾಡೋ ಟೈಮ್ ಇದೆ ಇನ್ನೂ ಅವ್ರಿಗೆ ಅವಕಾಶ ಇದೆ ನಿಮಗೆ ಕೊಟ್ಟಿರ್ತಕ್ಕಂಥ ಅವಕಾಶದಲ್ಲಿ ಈ ಸಬ್ಜೆಕ್ಟ್ ಹೋಗೋಣ ನೀವು ಇಷ್ಟು ದಿವಸ ಒಳಗೆ ಯಾರು ತಗೊಂಡೋಗಿ ಹಣವನ್ನು ಡೆಪಾಸಿಟ್ ಮಾಡಿದ್ದಾರೆ ಅವರು ಕೂಡ ನೆಮ್ಮದಿಯಾಗಿ ಡೆಪಾಸಿಟ್ ಮಾಡಿದ್ದೀವಿ ಸೇಫ್ ಅಂತ ಯಾರು ತಿಳ್ಕೊಂಡಿದ್ದಾರೆ ಮಂತ್ರಿಗಳು ಇನ್ ಯಾಕೆ ಜನ ನಿಮ್ಮಿಬ್ಬರನ್ನ ನಂಬಲ್ಲ ಬಿಡಿ ಒಬ್ಬರ ಮೇಲೆ ಒಬ್ರು ಆರೋಪ ಮಾಡ್ತೀರಾ ಏನು ಬರಲ್ಲ ಅದನ್ನೇ ಹೇಳ ಸುಳ್ಳಿನ ಪರಮಾವಧಿ ಅನ್ನೋದಕ್ಕೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ನೀವು ಬರೀ ಡಿಮಾನಿಟೈಸೇಷನ್ ನಿಂದ ಆಗ್ತಾ ಇರುವಂತ ಅಡ್ವರ್ಸ್ ಎಫೆಕ್ಟ್ ನ ಈ 2 ದಿನಗಳು 48 ಗಂಟೆಗಳಲ್ಲಿ ಆಗುತ್ತಾ ಇಲ್ವೋ ಅನ್ನೋದು ಪ್ರಶ್ನೆ ಈ ಚರ್ಚೆಯ ಪ್ರಮುಖ ವಿಷಯ ಆಗಿದೆ. ಆದ್ರೆ ಅದಕ್ಕಿಂತ ಮಿಗಿಲಾದ ಇನ್ನೊಂದು ವಿಚಾರ ಈ ದೇಶದ ಮಹಾನ್ ನಾಯಕರೊಬ್ರು ಹೇಳಿರ್ತಾರೆ 13ರಲ್ಲಿ ಈ ದೇಶದಲ್ಲಿ ನೀವು ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡಿ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಹೇಳ್ತಾರೆ ಅವ್ರದ್ದು ರೆಕಾರ್ಡ್ಸ್ ಅಲ್ಲಿ ಇವತ್ತಿಗೂ ಇದೆ. ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಹೇಳ್ತಾರೆ 14ರ ಚುನಾವಣೆಯಲ್ಲಿ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡಿ $1ಗೆ $1 ಕನ್ವರ್ಟ್ ಮಾಡ್ತೀವಿ ಯಾವತ್ತು ಜನವರಿ 1ನೇ ತಾರೀಕು 2017ನೇ ತಾರೀಕು ನಿಮ್ಗೆ ಠಬಾರ್ ಅಂತ ಬಂದು ನಿಂತ್ಕೊಂಡ್ಬಿಡುತ್ತೆ ಅಂತ. ಎಲ್ಲಿ ಸ್ವಾಮಿ ಯಾವತ್ತು ನೀವು ಇವತ್ತು ನೀವು ಬಹಳ ಹೇಳಿಕೆಗಳು ಹಾಗಂದ್ರೆ ನಿಮ್ ಮಾತಿಗೆ ಬೆಲೆ ಇಲ್ಲ ಅಂತ ನಿಮ್ಮ ವರ್ಷ ನಿಮ್ ಮಾತಿಗೆ ಬೆಲೆ ಇಲ್ಲ ಅಂತ ಇವತ್ತು ನಿಮಗೆ ಅದಕ್ಕೆ ನಿಮಗೆ ಕೇಜ್ರಿವಾಲ್ ಅವರಿಗೆ ಅಣ್ಣಾ ಹಜಾರೆ ಅವರು ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಇವತ್ತು ಅದಕ್ಕಿಂತ ಜಾಸ್ತಿ 15 ಲಕ್ಷ ರೂಪಾಯಿ ಅಕೌಂಟ್ಗೆ ಹಾಕ್ತೀನಿ ಹೇಳಿದ್ರಲ್ಲ ಇವರ ಅಧ್ಯಕ್ಷರು ಹೇಳ್ತಾರೆ ಹಾಗಾಗಿ ಹತಾಶ ಭಾವನೆಯಿಂದ ಈ ನಮ್ಗೆ ಯಾಕಾಗ್ಬೇಕು ಸ್ವಾಮಿ? ನಿಮ್ ಯಡಿಯೂರಪ್ಪನವ್ರಿಗೆ ಅನಂತಕುಮಾರ್ ಅವ್ರಿಗಾಗಬೇಕು. ಒಂದೇ ಒಂದು ಮಾತು ಡಿಮಾನಿಟೈಸೇಷನ್ ವಿಚಾರವಾಗಿ ಯಡಿಯೂರಪ್ಪನವರಾಗ್ಲಿ ಅನಂತಕುಮಾರ್ ಅವರಾಗ್ಲಿ ಸದಾನಂದ ಗೌಡ
ನೋಡೋರ್ಗೆ ಬಹಳ ಹೆಮ್ಮೆಯಿಂದ ಅಟ್ಲೀಸ್ಟ್ ನೀವಾರು ಒಂದು ಧೈರ್ಯ ಎಲ್ಲ ಪ್ರತಿಯೊಬ್ಬ ನಾಯಕರು ಎಲ್ಲಿ ಮಾತಾಡಿದ್ದಾರೆ. ಯಾಕೆ ಮಾತಾಡಿಲ್ಲ? ಮಾತಾಡಿದ್ದಾರೆ ಬರೀ ಎಲ್ಲ ಮೋದಿ ಅವ್ರು ಮಾತಾಡ್ತಾರೆ, ಮಾತಾಡಿಲ್ಲ. ಒಬ್ರು ಅರುಣ್ ಜೇಟ್ಲಿ ಅವರು ಯಾವತ್ತೋ ಒಂದು ಪ್ರೆಸ್ ಮೀಟ್ ಮಾತಾಡ್ತಾರೆ, ನಿಮ್ಮ RBI ಗವರ್ನರ್ ಬಂದು ಮಾತಾಡೋದಿಲ್ಲ. ದ ಮೋಸ್ಟ್ ರೆಸ್ಪಾನ್ಸಿಬಲ್ ಪರ್ಸನ್ ಆಫ್ ದಿಸ್ ಮಾತಾಡುವ ಟೈಮಲ್ಲಿ RBI ಗವರ್ನರ್ ಮಾತಾಡ್ಬೇಕು. ಯಾವುದೇ ನೈತಿಕ ಮೌಲ್ಯಗಳನ್ನು ಉಳಿಸ್ಕೊಂಡಿಲ್ಲ. ಇಲ್ಲ ಸರ್ ಒಂದ್ ನಿಮಿಷ ಇದನ್ನ ಪಾಯಿಂಟ್ ಕೇಳ್ಕೊಳ್ಳಿ. ಯಾವ್ದಾರ ಒಂದು ವಿಷಯ ತರ್ತಾರೆ, ಕ್ಲಿಕ್ ಆಯ್ತಾ, ಮೋದಿಜಿನೇ ಬನಾಯ ಚಮತ್ಕಾರ್, ಫ್ಲಾಪ್ ಆಯ್ತಾ, ಇನ್ನೊಂದು RBI ಮತ್ತೊಂದು ಸಂಸ್ಥೆನ ಕಿರಣ್ ಬೇಡಿ ಡೆಲ್ಲಿ ಎಲೆಕ್ಷನ್ ಆಯ್ತು, ಕಿರಣ್ ಬೇಡಿ ಅಂದ್ರು, ಎಲೆಕ್ಷನ್ ಇತ್ತು, ಗೆದ್ರೆ ಮೋದಿಜಿ ಚಮತ್ಕಾರ್, ಸೋತ್ರೆ ಕಿರಣ್ ಬೇಡಿದು ಏನೋ ಅವ್ಯವಸ್ಥೆ ಅನ್ನೋ ತರದಲ್ಲಿ ಮಾತಾಡ್ತಾರೆ. ಪ್ರತಿಯೊಂದು ವಿಚಾರದಲ್ಲಿ ಡೆಲ್ಲಿ ಆಯ್ತು, ಬಿಹಾರ ಆಯ್ತು, ಇವಾಗ ಡಿಮಾನಿಟೈಸೇಷನ್ ಪ್ರತಿಯೊಂದು ಹಂತದಲ್ಲೂ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಅದರ ಅರ್ಥ ಈ ದೇಶದ ಜನಗಳಿಗೆ ಹುಸಿ ಭರವಸೆಗಳನ್ನ ಗೋಪುರವನ್ನು ಕಟ್ಟಿ ಇದ್ರ ಮೂಲ ಉದ್ದೇಶ ಏನು ಗೊತ್ತಾ ಅವ್ರಿಗೆ? ಪ್ರಚಾರದ ಹಪಾಪಿ, ಅಧಿಕಾರದ ಲಾಲಸೆ ಮತ್ತು ಪ್ರಚಾರದ ಹಪಾಪಿ. ಗೋವಾ ಪಂಜಾಬ್ ಚುನಾವಣೆಗಳಲ್ಲಿ ನಿಮ್ಮ ಬಂಡವಾಳಗಳು ಬರ್ತದೆ ಹೊರಗಡೆ. ನೀವು ಬಂದು ಕೂತ್ಕೊಂಡು ಮಾತಾಡೋಣ. ಮುಂದಿನ ವಾರ ನಮಗೂ ಇರೋ ಮಾಹಿತಿ ಪ್ರಕಾರದಲ್ಲಿ ಮುಂದಿನ ವಾರದಲ್ಲಿ ಪಂಜಾಬ್ ಮತ್ತು ಗೋವಾ ಚುನಾವಣೆ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗುತ್ತೆ. ನೋಡೋಣ, ಫೆಬ್ರವರಿ 3ನೇ ವಾರದಲ್ಲಿ ಚುನಾವಣೆ ನಡೆಯುತ್ತೆ. ಮಾರ್ಚ್ ಅಲ್ಲಿ ಜೈಕಾರನ ಶಿಕ್ಷಣ. ಎಸ್ ಐವಾನ್ ಸರ್, ಜೈಕಾರನ ಶಿಕ್ಷಣ. ನೀವು ಪ್ರಶ್ನೆಗೆ ಉತ್ತರ ಕೊಡಿ. ಇದು 100% ಬಿಜೆಪಿಗೆ ಸಾಮಾನ್ಯ ಜನರಿಗೆ ಶಿಕ್ಷೆ ಆಗಿದೆ, ಬಿಜೆಪಿ ಅವರಿಗೆ ಜಯಕಾರ ಆಗಿದೆ. ನಾನು ಒಂದ್ ಮಾತು ಹೇಳ್ತೇನೆ, ಬಿಜೆಪಿ ಅವರು ಇವತ್ತು ಏನ್ ಹೇಳ್ತಾರೆ, ಇದು ಒಳ್ಳೆ ಕಾರ್ಯಕ್ರಮ ಇದು ಜನರ ಪಾಲಿಗೆ ಒಂದು ಶಿಕ್ಷೆ. ಒಂದ್ ನಿಮಿಷ ಸರ್ ಪ್ಲೀಸ್ ನೋಡಿ, ನೀವು ಮಾತಾಡುವಾಗ ತುಂಬಾ ಯೋಚನೆ ಮಾಡಿ ಮಾತಾಡ್ಬೇಕು. ನೀವೇನಂದ್ರಿ ಜನಸಾಮಾನ್ಯರಿಗೆ ಶಿಕ್ಷೆ, ಮೋದಿ ಅವರಿಗೆ ಜೈಕಾರ ಅಂತ. ಈಗ ನೀವು ನನಗೆ ಶಿಕ್ಷೆ ಕೊಟ್ರೆ ಐವಾನ್ ಸರ್ ಜೈ ಜೈ ಅಂತೀನ ನಾನು? ಅಲ್ಲ ಹೇಳಿ ಸರ್, ಅಲ್ಲ ಹೇಳಿ ಸರ್. ಮೋದಿ ಅಂದ್ರೆ ಈಗ ನೀವು ನನಗೆ ಶಿಕ್ಷೆ ಕೊಟ್ರೆ ನಾನ್ ನಿಮ್ಗೆ ಜೈ ಅಂತೀನ? ಇದ್ರೆ ಇದು ಏನು ಉದ್ದೇಶ? ಅಲ್ಲ ಸರ್, ಇವಾಗ ನೀವು ನನಗೆ ಶಿಕ್ಷೆ ಕೊಟ್ರೆ ನಾನೇನ್ ಮಾಡ್ಬೇಕು? ನಿಮ್ಗೆ ಸರಿ ಇಲ್ಲ ಐವಾನ್ ಸರ್ ಅಂತ ನಿಮ್ಗೆ ಡೌನ್ ಡೌನ್ ಅನ್ಬೇಕು. ಅದನ್ನ ಬಿಟ್ಬಿಟ್ಟು ಪರವಾಗಿಲ್ಲ ಚೆನ್ನಾಗಿ ತೊಂದರೆ ಕೊಟ್ಟಿದ್ದಾರೆ ಅಂತ ಜೈಕಾರ ಹಾಕಕ್ಕಾಗತ್ತಾ? ಜೈಕಾರ ಜನ ಹಾಕೋದಿಲ್ಲ, ಮತ್ ನೀವ್ ಹೇಳಿ ಅವರಿಗೆ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತೇನೆ. ಇನ್ನೊಂದು ಮಾತು ಹೇಳ್ತೇನೆ, ಜನ ಶಿಕ್ಷೆಯನ್ನ ಅನುಭವಿಸಿದ ಜನ. ನಮ್ದು ಪ್ರಜಾಪ್ರಭುತ್ವ ರಾಷ್ಟ್ರ ಸರ್, ವಿ ಆರ್ ಫ್ರೀ ಟು ಎಕ್ಸ್ಪ್ರೆಸ್ ಅವರ್ ಫೀಲಿಂಗ್ಸ್. ಸೊ ಅಂತ ಸಂದರ್ಭದಲ್ಲಿ ನನಗೆ ನನ್ನ ಜನನಾಯಕ, ನಾನು ಆರಿಸಿ ಕಳುಹಿಸಿರುವಂತ ಜನನಾಯಕ ನನಗೆ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ಅಂದ್ರೆ ಜನ ಜೈಕಾರ ಹಾಕಲ್ಲ, ಜನ ತಕ್ಕ ಪಾಠ ಕಲಿಸ್ತಾರೆ. ಬಟ್ ತಾವ್ ಹೇಳ್ತೀರಾ ಜೈಕಾರ ಹಾಕ್ತಾರೆ ಅಂತ. ಶಿಕ್ಷೆ ಮಾತ್ರ ಅಲ್ಲ, ಒಂದು ನಿಮಿಷ ಹೇಳ್ತೀನಿ, ಶಿಕ್ಷೆ ಮಾತ್ರ ಅಲ್ಲ ಮೇಡಮ್, 85% ಏನಾಗುತ್ತೆ ಹಾಗಾದ್ರೆ ಹೇಳಿ ಸರ್? 48 ಗಂಟೆ ಆದ್ಮೇಲೆ ಏನಾಗುತ್ತೆ ಹೇಳಿ? 48 ಗಂಟೆ ಏನೂ ಆಗಲ್ಲ. ಆಗದೇ ಇದ್ದಾಗ ನಾವು ತಂಗಿ ಹೇಳ್ತಾರೆ, ಅವತ್ತು ನೀವು ನಿಮ್ ತಪ್ಪು ಇವತ್ತು ಜನ ಮೋದಿ ಅವರು ಪರವಾಗಿದ್ದಾರೆ ಅಂತ ಮಾಡಿರೋ ಸರಿ. ಇವತ್ತು ನಾವು ಒಂದು ತೀರ್ಮಾನ ಮಾಡಿದ್ದೇವೆ, 50 ದಿವಸಗಳ ಕಾಲ ವೆಯ್ಟ್ ಮಾಡ್ಬೇಕು. ಯಾಕೆ ವೆಯ್ಟ್ ಮಾಡ್ಬೇಕು? ಈ ದೇಶದ ನೋಟ್ ಬ್ಯಾನ್ ವಿರುದ್ಧ ಪ್ರತಿಪಕ್ಷಗಳೆಲ್ಲ ಸೇರಿ ಬಂದ್ಗೆ ಆಗ್ರಹ ಪಡಿಸಿದ್ವು. ಒಂದ್ ನಿಮಿಷ, ಬಂದ್ಗೆ ಸಂಪೂರ್ಣ ಬೆಂಬಲ ವ್ಯಕ್ತವಾಗಿಲ್ಲ ಜನಸಾಮಾನ್ಯರಿಂದ. ಈಗ ತಾವ್ ಹೇಳ್ತಾ ಇದ್ದೀರಾ ಇನ್ನು 48 ಗಂಟೆ ಬಾಕಿ ಉಳಿದಿದೆ. ಸೊ ಜೈಕಾರನ ಶಿಕ್ಷಣ ಅದು ಕಾಂಗ್ರೆಸ್ ಪಾರ್ಟಿ ಹೇಳ್ಬೇಕಾಗಿಲ್ಲ, ಆಮ್ ಆದ್ಮಿ ಪಾರ್ಟಿ ಹೇಳ್ಬೇಕಾಗಿಲ್ಲ, ಅದು ಹೇಳ್ಬೇಕಾಗಿರೋದು ಜನಸಾಮಾನ್ಯರು. ಹೌದಲ್ವಾ ಸರ್? ಒಂದು ವೇಳೆ ಜನವರಿ 1ನೇ ತಾರೀಕು 2017ರಿಂದ ಜನ ಇನ್ನೂ ನಾವು ವೇಟ್ ಮಾಡೋದಕ್ಕೆ ರೆಡಿ ಇದೀವಿ, ನಮ್ಗೆ ತೊಂದರೆ ಆದ್ರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ, ನೀವೇನ್ ಮಾಡ್ತೀರಾ? ಹಾಗಾದ್ರೆ ಮೋದಿ ಗೆದ್ರು ಅಂತ ಇದು ಮೋದಿ ಅವರ ದಡ್ಡತನದ ಪರಮಾವಧಿ. ಈ ದೇಶಗಳನ್ನ ಅತ್ಯಂತ ಒಂದು ಏನು ರಾಹುಲ್ ಗಾಂಧಿ ಅವರ ಬುದ್ಧಿವಂತಿಕೆ, ಮೋದಿ ಅವರ ದಡ್ಡತನ. ಒಂದ್ ನಿಮಿಷ ಸರ್, ನಿಮ್ಗೂ ಅದೇ ಪ್ರಶ್ನೆ ಸರ್, ನಿಮ್ಗೂ ಅದೇ ಪ್ರಶ್ನೆ. ನಮ್ಮ ಟಾಪಿಕ್ ಇರೋದು ಕೌಂಟ್ ಡೌನ್ 48 ಗಂಟೆ ಜೈಕಾರನ ಶಿಕ್ಷೆನ. ಈ ಶಿಕ್ಷೆನ ಜೈಕಾರನ ಅನ್ನೋದನ್ನ ಡಿಸೈಡ್ ಮಾಡ್ಬೇಕಾಗಿರೋರು ನೀವಲ್ಲ,
ರಾಜಕೀಯ ಪಕ್ಷಗಳಲ್ಲ, ಜನಸಾಮಾನ್ಯರಿಗೆ ತೊಂದರೆ ಆಗಿದೆ ಅನ್ನೋದಾದ್ರೆ, ಮುಂದೆ ಅದು ಮುಂದುವರಿಯುತ್ತೆ ಅನ್ನೋದಾದ್ರೆ, ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಜನ ಸುಮ್ಮನಿರಲ್ಲ. ತೊಂದರೆ ಆದ್ರೂ ಪರವಾಗಿಲ್ಲ, ನಾವು ಸುಮ್ಮನೆ ಇರ್ತೀವಿ ಅನ್ನೋದಾದ್ರೆ, ಅದು ಮೋದಿ ಅವರು ಹೇಳಿದ ಹಾಗೆ ದೇಶದ 125 ಕೋಟಿ ಜನ ಕೊಟ್ಟಂತಹ ರಕ್ಷಾ ಕವಚ ಅನ್ಸ್ಕೊಳ್ಳೋದಿಲ್ವಾ? ಹಾಗಾದ್ರೆ ಹೇಗೆ ಅಂತ ಇದರಲ್ಲಿ ಒಂದು ಸಣ್ಣ ಟ್ರಿಕ್ ಇದೆ. ಹೇಗೆ ಅಂದ್ರೆ, ನಾನು ಮೂಲತಃ ಪಕ್ಕದ ಜಿಲ್ಲೆ ಮಂಡ್ಯ ಜಿಲ್ಲೆಯವನು, ಮಂಡ್ಯ ಹಳ್ಳಿಯವನು. ಕಳೆದ ವಾರನು ಮಂಡ್ಯದಲ್ಲಿದ್ದೆ. ನಾನು ನಮ್ಮ ಮನೆ ಮುಂದೆ ಒಂದು ತರಕಾರಿ ಮಾರ್ಕೊಂಬಂತ ಒಂದು ಹೆಂಗಸ್ ಬರ್ತಾಳೆ. ನಾನು ಕೇಳಿದೆ, ತಾಯಿ ಈ ನೋಟ್ ಬ್ಯಾನ್ ವಿಚಾರವಾಗಿ ನಿಂಗೇನೋ ತೊಂದರೆ ಆಯ್ತಾ? ತೊಂದರೆ ಆಯ್ತು ಸ್ವಾಮಿ, ಆದರೆ ಏನೋ ಒಳ್ಳೇದಾಯ್ತದಂತಲ್ಲ, ಅದಕ್ಕೆ ಸುಮ್ಮನಿದೀವಿ ಅಂತಂದೆ. ಏನಮ್ಮ ತಾಯಿ ಒಳ್ಳೇದು ಅಂತಂದೆ. ಒಳ್ಳೇದು ಯಾವ ಥರದಲ್ಲಿ? ನಿನ್ನ ಜೀವನದಲ್ಲಿ ಏನಾದ್ರು ಸುಧಾರಣೆ ಆಗುತ್ತಾ, ಏನಾರು ಗೊತ್ತಾ, ಯಾರು ಹೇಳಿದಾರ? ಎರಡದು, ನಿನ್ನ ಮಗನಿಗೆ ಯಾವ್ದಾರ ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆಯಲ್ಲಿ ನೀನು ಹೋಗಿ ಎಜುಕೇಶನ್ ಕೊಡ್ಸಕ್ಕೆ ಸಾಧ್ಯ ಇದ್ದ? ನಿನ್ನ ಮಗನಿಗೆ ನೀನು ಬೇಸತ್ತಿರುವಂಥ ಸರ್ಕಾರಿ ಆಸ್ಪತ್ರೆ ಬಿಟ್ಟು ಒಂದು ಯಾವ್ದಾರ ಒಂದು ಒಳ್ಳೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಒಂದು ಒಳ್ಳೆ ಹೆಲ್ತ್ ಕೇರ್ ಕೊಡ್ಸಕ್ಕೆ ಸಾಧ್ಯ ಇದೆ? ನಿಮ್ಗೆ ಇಂಥದ್ದು ಯಾವ್ದಾರ ಒಂದು ನಿರ್ದಿಷ್ಟವಾದ ನಿರ್ದಿಷ್ಟವಾದ ಯಾವ್ದಾದಾರ ಒಂದು ಒಳ್ಳೆತನ, ಯಾವುದು ಒಳ್ಳೆತನ, ದಯಮಾಡಿ ಒಂದೇ ನಿಮಿಷ ದಯಮಾಡಿ ತರಕಾರಿ ಮಾಡ್ತಾ ಇರುವಂತಹ ತನಗೆ ಹೇಗೆ ಲಾಭ ಆಗ್ಬಹುದು ಅನ್ನೋದನ್ನ ತಮಗೆ ವಿವರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ತಾವು ಹೇಳ್ತಿದ್ದೀರಲ್ಲ. ಎಲ್ಲರೂ ಜನ ದಡ್ರ ಯಾಕೆ ವೇಟ್ ಮಾಡ್ತಾರೆ? ಯಾವತ್ತೂ ಒಳ್ಳೆ ದಿನ ಬರ್ಬೋದಪ್ಪ. ತೊಂದರೆಯನ್ನು ಕೂಡ ಜನ ಅನುಭವಿಸೋದಕ್ಕೆ ರೆಡಿ ಇಲ್ಲ. ರೆಡಿ ಇದ್ದಾರೆ. ಈ ಒಂದಷ್ಟು ದಿನದೊಳಗೆ ಜನ ರೆಬಲ್ ಆಗ್ತಾರೆ. ಆದ್ರೆ ಹಾಗೆ ಆಗ್ತಾರೆ ಮೇಡಮ್. ಆಗದಿದ್ರೆ ಈಗಾಗಲೇ ಆಗ್ತಾರೆ. ರವಿ ಸುಬ್ರಹ್ಮಣ್ಯ ಅವರೇ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಎಷ್ಟು ಎಟಿಎಂ ಗಳಿದಾವೆ? ಎಷ್ಟು ಎಟಿಎಂ ಅಲ್ಲಿ ಹಣ ಇದೆ? ಎಷ್ಟು ಎಟಿಎಂ ಯಾವುದೇ ನಾನು ಸಾರಿ ರವಿ ಸರ್ಗೆ ಒಂದು ಕೊನೆ ಪ್ರಶ್ನೆ ಕೇಳಬೇಕು ಸರ್. ಈಗ ಪ್ರಶ್ನೆ ಇರೋದು, ಸ್ವತಃ ಮೋದಿ ಅವರೇ ತಮಗೊಂದು ಟೈಮ್ ಲಿಮಿಟ್ ಹಾಕೊಂಡ್ರು, ದೇಶದ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರು. ದಯವಿಟ್ಟು ಈ ದೇಶದ ಭವಿಷ್ಯಕ್ಕೋಸ್ಕರ ತಾವೆಲ್ಲರೂ ಕೂಡ ಸಹಕರಿಸಿ 50 ದಿನದಲ್ಲಿ ಈ ಪರಿಸ್ಥಿತಿ ಸುಧಾರಣೆ ಆಗ್ಲಿಲ್ಲ ಅಂದ್ರೆ ನೀವು ಕೊಟ್ಟಿರುವಂತಹ ಶಿಕ್ಷೆಯನ್ನ ಫೇಸ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ. ಸೊ ಹಾಗಾದ್ರೆ ಪರಿಸ್ಥಿತಿ ಸುಧಾರಿಸಿಲ್ಲ, ನಿಮಗೂ ಗೊತ್ತಿದೆ. ಮೋದಿ ಅವರ ಮಾತನ್ನೇ ನಾವು ಗಟ್ಟಿಯಾಗಿ ಹಿಡಿಯೋದಾದ್ರೆ ಏನಾಗಬೇಕು? ಖಂಡಿತ. ಈಗ ನಾನು ಒಂದು ನಿಮಿಷ, ನನಗೆ ಒಂದು ನಿಮಿಷ ಟೈಮ್ ಕೊಟ್ಬಿಡಿ, ಆಮೇಲೆ ಹೇಳ್ತೀನಿ. ಇವತ್ತು ಜನಕ್ಕೆ ಸಣ್ಣ ತೊಂದರೆಗಳಾದಾಗ ತಾವೇ ಹೇಳಿದ್ರಿ, ಇವತ್ತು ಮೊನ್ನೆ ತಗೊಂಬಂದು ಆಲೂಗೆಡ್ಡೆ ರೈತರುಗಳ ಬಗ್ಗೆ ಮಾತಾಡ್ತಾ ಇದ್ರು. ಅದಕ್ಕೆ ಆಲೂಗೆಡ್ಡೆ ತಗೊಂಬಂದು ಬೀದಿಲಿ ಸುರಿದ್ರು, ಟೊಮೊಟೊ ಸುರಿದ್ರು. ಆದ್ರೆ ಅದೇ ರೈತರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಚಕಾರ ಯಾರು ಎತ್ತಾ ಇಲ್ಲ. ಇವತ್ತು ಏನಾಗಿದೆ ಅಂದ್ರೆ ಅವ್ರಿಗೂ ಗೊತ್ತಾಗಿದೆ ಪರಿಸ್ಥಿತಿ ಬದಲಾವಣೆ ಸುಧಾರಿಸ್ತಾ ಆಗ್ತಾ ಇದೆ. ಖಂಡಿತ ಸುಧಾರಿಸುತ್ತೆ ಅಂತಕ್ಕಂಥ ನಂಬಿಕೆ ಮೋದಿ ಅವರ ಮಾತನ್ನ ಜನ ಗಂಭೀರವಾಗಿ ಪರಿಗಣಿಸಬೇಕಾ, ಲಘುವಾಗಿ ಪರಿಗಣಿಸಬೇಕಾ? ಗಂಭೀರವಾಗಿ ಪರಿಗಣಿಸಿದ್ದಾರೆ, ಗಂಭೀರವಾಗಿ ಇಲ್ಲ ಅಂದ್ರೆ ಮೋದಿ ಅದಕ್ಕೂ ತಯಾರಾಗಿದ್ದೀನಿ ಅಂತ ಆ ಎದೆ, ಆ ಶಕ್ತಿ ಮೋದಿ ಅವರಿಗಿದೆ. ಖಂಡಿತವಾಗ್ಲೂ ಅದನ್ನ ಅವ್ರು ಬರೀ ಏನೋ ಉಪಚಾರ ಕೊಟ್ಬಿಟ್ಟು ನಾಳೆ ಎಕ್ಸ್ಕ್ಯೂಸ್ ಕೇಳಕ್ ಕೂತಿಲ್ಲ ಮೋದಿ ಅವರು. ಖಂಡಿತವಾಗ್ಲೂ ಅವ್ರಿಗೆ ಇರ್ತಕ್ಕಂಥ ಒಂದು ಛಾತಿ ಒಳಗೆ ಇವತ್ತು ಬದಲಾವಣೆ ಪ್ರಾರಂಭ ಆಗಿದೆ ಅಂತಕ್ಕಂಥ ನಂಬಿಕೆ ಜನಗಳಿಗೆ ಬಂದಿದೆ. ಜನ ಅದಕ್ಕೆ ಸಹಕಾರ ನೀವು ಒಪ್ಕೊಳ್ಳಕ್ ತಯಾರಿರಿ. ದೇಶದ ಜನ ಮೋದಿ ಅವರನ್ನು ಬೆಂಬಲಿಸ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಇನ್ನು 2 ದಿನ ಬಾಕಿ ಉಳಿದಿದೆ. ಸರ್ಕಾರ ಏನು ಮಾಡುತ್ತೆ? ಗಡುವನ್ನ ಮುಂದುವರಿಸುತ್ತಾ ಅಥವಾ ಈ ಹಿಂದಿನಂತೆ ಸುಗಮವಾಗಿ ವ್ಯವಹಾರಗಳು ನಡೆಯೋದಕ್ಕೆ ಅನುವು ಮಾಡಿಕೊಡುತ್ತಾ? ಕಾದು ನೋಡೋಣ. ಇದರಿಂದ ವಿಶೇಷ ನ್ಯೂಸ್ ಅಂದ್ರೆ ಪಬ್ಲಿಕ್. ದುರ್ಭಿಕ್ಷ ಮಾಸದಿಂದ ಸುಭಿಕ್ಷ ಮಾಸದ ಕಡೆಗೆ ಹೆಜ್ಜೆ ಹಾಕುತ್ತೀವೋ ಅಥವಾ ಹೊಸ ವರ್ಷವು ಹಳೆಯ ವರ್ಷದಂತೆ ಹೆಜ್ಜೆ ಹಾಕುತ್ತಾ ಸಾಗುತ್ತೀವೋ ಗೊತ್ತಿಲ್ಲ. ಈ ಎಲ್ಲದಕ್ಕೂ ಇನ್ನು 3 ದಿನಗಳ ಕಾಲಾವಕಾಶ ಇದೆ. ಆದರೆ 3 ದಿನಗಳ ಒಳಗೆ ಇದ್ಯಾವುದು ಬಗೆಹರಿಯುವುದಿಲ್ಲ. ಕಾರಣ ಧೂಳು ಎದ್ದಿದೆ. ಧೂಳು ಮತ್ತೆ ಬಂದು ಭೂಮಿಯ ಮೇಲೆ ಸೆಟಲ್ ಡೌನ್ ಆಗಕ್ಕೆ ನನ್ನ ಲೆಕ್ಕಾಚಾರದಲ್ಲಿ 30 ದಿನವಾದರೂ ಬೇಕೇ ಬೇಕು. ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಗುಜರಾತ್ ಹುಡುಗ ವಿಶ್ವ ದಾಖಲೆಯನ್ನ ಬರೆದಿದ್ದಾನೆ. ಬರೋಬ್ಬರಿ 359 ರನ್ ಗಳಿಸಿದಂತ ಗುಜರಾತ್ನ ಸಮಿತ್ ಗೋಯಲ್ ಒಂದು ರೀತಿ ವಿಶ್ವ ದಾಖಲೆಯನ್ನ ಈಗ ಬರೆದಿರುವಂತದ್ದು. ಒಡಿಶಾ ವಿರುದ್ಧದ ರಣಜಿ ಪಂದ್ಯದಲ್ಲಿ ಸಮಿತ್ ಗೋಯಲ್ ದಾಖಲೆಯನ್ನ ಬರೆದಿಟ್ಟಿದ್ದಾನೆ.